ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 17, 17ನೇ ಅಧ್ಯಾಯ. 15ನೇ ಅಧ್ಯಾಯದಲ್ಲಿ ಯೋಬನ ಸ್ನೇಹಿತರಲ್ಲಿ ಒಬ್ಬನಾದ ಎಲಿಫಾಜ್ ಎಂಬುದಾಗಿ ಹೇಳುವುದಾದರೆ ಬಂಗಾರದ ದೇವರು, ಅಂದರೆ ದೇವರು ಬಂಗಾರದಂತೆ ಶುದ್ಧ ಮಾಡುವವನು ಅಥವಾ ದೇವರು ಶುದ್ಧನು ಎಂಬುದಾಗಿರುವಂಥ ಹೆಸರಿದು. ಆದ ಕಾರಣ ದೇವರ ಬಗ್ಗೆ ಸುಮಾರು 10 ವಿಷಯಗಳನ್ನು 10 ಬಾರಿ ರೆಫರೆನ್ಸು ದೇವರ ವಿಷಯದಲ್ಲಿ ಈ ಎಲಿಫಾಜನು 15ನೇ ಅಧ್ಯಾಯದಲ್ಲಿ ಮಾತಾಡುವಾಗ ಕನ್ವಿನ್ಸ್ ಮಾಡಲಿಕ್ಕೆ ಯತ್ನಿಸ್ತಾನೆ. ಮತ್ತು ಆ ರೀತಿಯಾಗಿ ಮಾತನಾಡುವಾಗ ಇಂಡೈರೆಕ್ಟಾಗಿ ಎಲಿಫಾಜನು ದುಷ್ಟನ ಬಗ್ಗೆ ಕೂಡ ಮಾತಾಡ್ತಾನೆ. ಮಾತಾಡಿದಾಗ ಇಂಡೈರೆಕ್ಟಾಗಿ ಯೋಬನ್ನು ಕೂಡ ನಿನ್ನಲ್ಲಿ ಏನೋ ದುಷ್ಟತನ ಇದೆ ಎಂಬಂಥ ರೀತಿಯಲ್ಲಿ ಅದು ಅನ್ನಿಸ್ತದೆ ವ್ಯಂಗ್ಯವಾಗಿ. ಆದ ಕಾರಣ ಯೋಬನು ಬಿಟ್ಕೊಡ್ತಾ ಇಲ್ಲ. ಯೋಬನು ಮಾತನಾಡುವಾಗ ಅವನು ಹೇಳ್ತಾನೆ, ನಾನು ನಿಮ್ಮ ಹಾಗೆ ಮಾತಾಡಬಲ್ಲೆನು, ನನಗೂ ಕೂಡ ಗೊತ್ತು ನಿಮ್ಮ ಹಾಗೆ ಮಾತಾಡೋದಕ್ಕೆ. ಆದರೆ ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ರೆ ಮಾತಾಡೋದು ಈಸಿ, ಆದರೆ ಅನುಭವ, ಯೋಬನ ಅನುಭವ, ನೋವಿನ ಅನುಭವ ಮತ್ತು ಅವನಿಗೆ ಗೊತ್ತಾಗದಂಥ ಒಂದು ಅನುಭವ. ಗೊತ್ತಾಗದಂದರೆ ಯಾಕೆ ನಾನು ಕಷ್ಟಪಡ್ತಾ ಇದ್ದೀನಿ, ತಪ್ಪು ಮಾಡಿಬಿಟ್ಟು ಯಾರಾದರೂ ಕಷ್ಟಪಟ್ಟರೆ ಬಿತ್ತಿದ್ದನ್ನೇ ಕೊಯ್ತಾ ಇದ್ದಾರೆ ಎಂಬುದಾಗಿ ಹೇಳ್ಬೋದು. ಅನ್ಯಾಯ ಮಾಡಿಬಿಟ್ಟು ಅನ್ಯಾಯವನ್ನು ಬಿತ್ತುವಾಗ, ಒಂದು ಅನ್ಯಾಯ ಮಾಡಿಬಿಟ್ಟು 10 ಅನ್ಯಾಯವನ್ನು ಕೊಯ್ತಾ ಇರುವಾಗ, ಹೌದು ನಾನು ಮಾಡಿದ್ದು ಚಿಕ್ಕ ತಪ್ಪಾದರೆ ಇವತ್ತು ದೊಡ್ಡ ಆ ಒಂದು ಸುಗ್ಗಿಯನ್ನು ಕೊಯ್ತಾ ಇದ್ದೇನೆ ಎಂಬುದಾಗಿ ಜನರು ಅಂದುಕೊಳ್ತಾರೆ. ಆದರೆ ಯೋಬನಾದರೂ ಎಂಥ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ಯೋಬನ ವಿಷಯದಲ್ಲಿ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಒಂದು, ಕೆಟ್ಟದ್ದನ್ನು ನಿರಾಕರಿಸುವಂಥ ವ್ಯಕ್ತಿಯಾಗಿದ್ದನು. 2, ನಿರ್ದೋಷಿಯಾಗಿದ್ದನು. 3, ಯಥಾರ್ಥ ಚಿತ್ತನೂ ಆಗಿದ್ದನು. 4, ಈ ಒಂದೊಂದಕ್ಕೂ 25 ಮಾರ್ಕ್ಸ್ ನಾವು ಕೊಟ್ಟರೆ ಭಕ್ತಿವಂತನಾಗಿರುವಂಥ ಯೋಬನು ಆತ್ಮೀಕನು ಎಂಬಂಥ ಅನುಭವಕ್ಕೆ ಅಥವಾ ಗುಣಕ್ಕೆ, ಸ್ವಭಾವಕ್ಕೆ, ಗುಣಲಕ್ಷಣಕ್ಕೆ, ಗುಣಮಟ್ಟಕ್ಕೆ 100ಗೆ 100, 100ಕ್ಕೆ 100ರಷ್ಟು ಅವನು ಆತ್ಮಿಕನಾಗಿದ್ದನು ಅಂತ ಹೇಳ್ಬೋದು. ಯಾಕಂದರೆ ದೇವರೇ ಅವನ ವಿಷಯದಲ್ಲಿ ಸಾಕ್ಷಿ ಕೊಟ್ಟಂಥದ್ದನ್ನು ನೋಡ್ತೀವಿ. ನಾನು ಈ ರೀತಿಯಾಗಿ ಹೇಳುವಂಥದ್ದು ಉಂಟು. ಅದೇನೆಂದರೆ, ನಾವು ದೇವರಿಗೆ ಸಾಕ್ಷಿ ಕೊಟ್ಟರೆ LKG ಅನುಭವ, ದೇವರು ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಟ್ಟರೆ PhD. ಭಾಳ ಜನರು LKGಗಳು ನಾವು ಇದ್ದೇವೆ, ಆದರೆ ಯೋಬನು PhD ಆಗಿದ್ದನು ಸಾಕ್ಷಿಯ ವಿಷಯದಲ್ಲಿ. ಯಾಕಂದ್ರೆ ದೇವರು ತಾನೇ ಸಾಕ್ಷಿ ಯೋಬನ ಬಗ್ಗೆ ಕೊಟ್ಟಿದ್ದನು. ಆ ರೀತಿಯಾಗಿದ್ದ ಮೇಲೆ ಈಗ ಯೋಬನು ಹೇಳ್ತಾನೆ, ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ದರೆ ನಾನು ನಿಮಗೆ ವಿರುದ್ಧವಾಗಿ ಮಾತುಗಳನ್ನು ಹೊಸಿದ್ದು ತಲೆಯಾಡಿಸ್ಬಹುದಾಗಿತ್ತು. ಆದರೆ ಭಕ್ತಿವಂತನಲ್ಲ, ಹಾಗೆಲ್ಲ ಮಾಡಲ್ಲ. ಆದರೂ ಕೂಡ ಮಾತಿನಲ್ಲಿ ಬಿಟ್ಕೊಡ್ಲಿಲ್ಲ. ಒಣ ಮಾತುಗಳು ಅಂತ ಹೇಳ್ತಾನೆ, ಸ್ನೇಹಿತರು ಮಾತಾಡಿದ್ದಕ್ಕೆ. ಸ್ನೇಹಿತರು ಬಿಟ್ಕೊಡ್ತಾ ಇಲ್ಲ, ಈ ಯೋಬನು ಬಿಟ್ಕೊಡ್ತಾ ಇಲ್ಲ, ಮಾತಾಡ್ತಾನೇ ಇದ್ದಾರೆ. ಯಾಕೆ ಅಂಥೇಳಿದರೆ, ಮಾತಾಡಿದರೂ ನನ್ನ ಮನೋವ್ಯಥೆಯು ಶಾಂತವಾಗೋದಿಲ್ಲ, ಸುಮ್ಮನಾದರೂ ಕಷ್ಟ ನಿವಾರಣೆ ಆಗೋದಿಲ್ಲ ಎಂಬುದಾಗಿ ಹೇಳಿಬಿಟ್ಟು ಯೋಬನು ದೇವ್ರ ಹತ್ರನೇ ಮಾತಾಡ್ಬಿಡ್ತಾನೆ. ದೇವಾ, ನೀನು ನನ್ನ ಬಳಗದವರನ್ನೆಲ್ಲ ಹಾಳು ಮಾಡಿದ್ದಿ ಎಂಬುದಾಗಿ
ದೇವರ ಹತ್ರ ಮಾತಾಡ್ತಾನೆ. ಯಾಕಂದರೆ ಮನುಷ್ಯರ ಹತ್ರ ಮಾತಾಡಿದರೆ ಅವ್ರ ಮುಖಗಳನ್ನು ನೋಡಿದರೆ ಹೀನೈಸುವಂಥ ರೀತಿಯಲ್ಲಿದೆ, ಹಾಸ್ಯಗಾರರಂತಿದೆ. ದೇವರ ಹತ್ರ ಸ್ವಲ್ಪ ಮಾತಾಡಿಬಿಟ್ಟು ದೇವರ ವಿಷಯವಾಗಿ ಅವರ ಹತ್ರ ಮಾತಾಡ್ತಿದ್ದಾನೆ. ಸರ್ವಶಕ್ತನ ಒಂದು ಬಾಣಗಳು, ಆತನ ಬಾಣಗಳು ನನ್ನನ್ನು ಮುತ್ತಿಕೊಂಡಿದೆ ಎಂಬುದಾಗೆಲ್ಲ ಹೇಳಿಬಿಟ್ಟು, ಆದರೂ ಕೂಡ ನಾನು ನನ್ನ ಒಂದು ಪ್ರಾರ್ಥನೆ, ವಿಜ್ಞಾಪನೆ ನಿರ್ಮಲವಾದದ್ದು. ನನ್ನ ನ್ಯಾಯವನ್ನು ದೇವರ ಮುಂದೆಯೂ, ನನ್ನ ಕಣ್ಣೀರನ್ನು ದೇವರ ಮುಂದೆಯೇ ಸುರಿಸ್ತೀನಿ ಅಂತ ಹೇಳ್ಬಿಟ್ಟು 17ನೇ ಅಧ್ಯಾಯದಲ್ಲಿ ನನ್ನ ಆತ್ಮವು ಒಡೆದು ಹೋಗಿದೆ, ನನ್ನ ದಿನಗಳು ಮುಗಿದಿವೆ. ಒಬ್ಬ ವ್ಯಕ್ತಿ ಭಾಳ ಸಂಕಟ ಪಡ್ತಿದ್ರೆ ದಿನಗಳು ಭಾಳ ವರ್ಷಗಳಿದ್ದಂಗೆ ಕಾಣ್ತಾವ್ರಿ. ಮತ್ತು ಬೇಗನೆ ಈ ಲೋಕದಿಂದ ಬಿಟ್ಟು ಹೋಗಿಬಿಟ್ರೆ ಚೆನ್ನಾಗಿರ್ಬೋದು ಅಂತ ಅವ್ರಿಗೆ ಅನಿಸ್ತದೆ. ಆ ರೀತಿಯಾಗಿ ಗೋರಿಯು ನನಗೆ ಕಾದಿದೆ, ಸಮಾಧಿ ನನಗೆ ಕಾಯ್ದಿದೆ. ನೋಡ್ರಿ ಎಂಥ ಭಾಷೆಯನ್ನು ಆಡ್ತಾನೆ. ಇದಕ್ಕೆ ಒಂದು ಕಾರಣ, ಒಂದು ವೇಳೆ ಸ್ನೇಹಿತರು ಒಳ್ಳೆ ಮಾತನ್ನು ಆಡಿದರೆ, ಆದರಣೆ ಮಾತನ್ನು ಆಡಿದರೆ, ಅವ್ರು ಬಂದಂಥ ಉದ್ದೇಶ ಆದರಣೆ ಮಾಡಬೇಕಂತ ಬಂದಿದ್ರು. ಅದನ್ನು ಹೇಳಿದರೆ ಇವನಿಗೆ ಆ ರೀತಿಯಾಗಿ ಇನ್ನೂ ನೋವು ಆಗ್ತಿರಲಿಲ್ಲ. ಸಾಯ್ತಾ ಇದ್ದಂಥ ಈ ವ್ಯಕ್ತಿಯನ್ನು ಇನ್ನೂ ಸಾಯಿಸ್ತಾ ಇದ್ದಾರೆ ಸ್ನೇಹಿತರು. ನನ್ನ ಬಳಿಯಲ್ಲಿರುವವರು ಹಾಸ್ಯಗಾರರೇ ಸರಿ. 2ನೇ ವಚನ, ಅವರ ಕೆಣಕಾಟವು ಯಾವಾಗಲೂ ನನ್ನ ಕಣ್ಣಿನ ಮುಂದೆ ಇದೆ ಎಂಬುದಾಗಿ ಹೇಳಿಬಿಟ್ಟು, ಕೃಪೆ ಮಾಡಿ ಈಡು ಕೊಡು. ಇದ್ದಕ್ಕಿದ್ದಂತೆ ಯೋಬನು ತನಗೆ ತಾನೇ ಮಾತಾಡ್ಕೊಳ್ತಾನೆ, ಸ್ನೇಹಿತರ ಹತ್ರ ಮಾತಾಡ್ತಾನೆ, ದೇವರ ಹತ್ರ ಮಾತಾಡ್ತಾನೆ. ದೇವರ ಹತ್ರ ಈಗ ಮಾತಾಡ್ತಾ ಇದ್ದಾನೆ. ಅದೇನಂತ? ಕೃಪೆ ಮಾಡಿ ಈಡನ್ನು ಕೊಡು, ನನಗಾಗಿ ನೀನೇ ನಿನ್ನ ಹತ್ತಿರ ಹೊಣೆಯಾಗು. ವಿವೇಕವು ಪ್ರಕಾಶಿಸಿದಂತೆ ಅವರ ಹೃದಯವನ್ನು ಮುಚ್ಚಿಬಿಟ್ಟಿದೆಯಲ್ಲ ದೇವರೇ. ಅವರಿಗೆ ಒಂದು ವೇಳೆ ಪ್ರಕಟಣೆ ಏನಾದರೂ ಸಿಕ್ಬಿಟ್ಟಿದ್ರೆ ಅವರು ಸರಿಯಾಗಿ ಮಾತಾಡ್ತಿದ್ದರು. ದೇವರು ಅವರಿಗೆ ಪ್ರಕಟಣೆ ಕೊಟ್ಟಿಲ್ಲ ಎಂಬಂಥ ಗ್ರಹಿಕೆ ಯೋಬನಿಗೆ ಬಂದುಬಿಡ್ತು. ಇದು ಭಾಳ ಒಳ್ಳೆಯ ಒಂದು ಸಂಗತಿ ರೀ. ಯಾಕಂದರೆ ನಾವು ಕೆಲವು ಸಾರಿ ಅಲ್ಲ, ಅನೇಕ ಸಾರಿ ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ಸಂಧಿಸ್ತಾ ಇದ್ದೇವೆ, ಮಾತಾಡ್ತಾ ಇದ್ದೀವಿ. ಆ ರೀತಿಯಾಗಿ ಮಾತನಾಡುವಾಗ ಏನಾಗ್ತದೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳದಂಥವರು ಬಹಳ ಜನರು ನಮ್ಮ ಹತ್ರ ಬರುವುದಕ್ಕೆ ಸಾಧ್ಯ. ವಿಶೇಷವಾಗಿ ಆತ್ಮೀಕರಲ್ಲದವರು ಯಾರಾದರೂ, ಒಂದು ವೇಳೆ ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು. ನೋಡ್ರಿ, ಒಂದು ವಾಕ್ಯ ನಾನು ಓದ್ತೇನೆ. ನನಗೊಂದು ವಾಕ್ಯ ನೆನಪಿಗೆ ಬರುತ್ತಿದೆ ನಿಮ್ಮ ಹತ್ರ ಮಾತನಾಡ್ತಾ ಇರುವಾಗಲೇ. ಅದು ಯಾವುದಂತ ಹೇಳಿದ್ರೆ, ಕೊರಿಂಥ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ. 1ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಚನ. 1ನೇ ಕೊರಿಂಥ 2:14, ದೇವರಾತ್ಮ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರ್ತವೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಪ್ರಾಕೃತ ಮನುಷ್ಯನು ಬೈಬಲ್ ಓದುವಾಗ ಗ್ರಹಿಸಲಾರನು. ನಮ್ಮ ಬಗ್ಗೆ ಒಂದು ಸ್ಕ್ಯಾನಿಂಗ್, ಎಕ್ಸ್ರೇ ಬೇಕಾ? ಸ್ವಲ್ಪ ಬೈಬಲ್ ಓದ್ರಿ, ಯಾವುದಾದ್ರೂ ಒಂದು ಪುಟ ಓದ್ರಿ, ಅಥವಾ ಹೊಸ ಒಡಂಬಡಿಕೆಯಲ್ಲಿ ಏನಾದರೂ ಓದುವಾಗ ಗ್ರಹಿಸದೇ ಹೋಗ್ತೀವ. ಪ್ರಾಕೃತ ಸ್ವಭಾವ ನಮ್ಮಲ್ಲಿದೆ. ಅಂದರೆ ಅದಂಥ ಹಾಗೆ ತಿಳ್ಕೊಂಡು ನಾನು ಓದೋದಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ದೇವರೇ, ನೀನು ನನಗೆ ಸಹಾಯ ಮಾಡು. ಗ್ರಂಥಕರ್ತನ ಹತ್ರ ಮಾತನಾಡಿ, ಗ್ರಂಥಕರ್ತನ ಹತ್ರ ಸಂಪರ್ಕ ಇಟ್ಟುಕೊಂಡು, ಗ್ರಂಥಕರ್ತನನ್ನು ನಂಬಿ, ಬೇಡಿ, ಸಹಾಯ ಯಾಚಿಸಿ ನಾವು ಕೇಳಿದರೆ ಅರ್ಥ ಆಗ್ತದೆ. 15ನೇ ವಚನ 1ನೇ ಕೊರಿಂಥ 2:15, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನೂ ವಿಚಾರಿಸಿ ತಿಳ್ಕೊಳ್ಳುತ್ತಾನೆ. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳುಕೊಳ್ಳುತ್ತಾನೆ. ಆದರೆ ಇವನನ್ನು, ಯಾರನ್ನು? ದೇವರಾತ್ಮದಿಂದ ನಡೆಸಿಕೊಳ್ಳಲ್ಪಟ್ಟಂಥ ಇವನನ್ನು ಯಾವನಾದರೂ ವಿಚಾರಿಸಿ ತಿಳುಕೊಳ್ಳುವುದಿಲ್ಲ. ಈಗ ಅರ್ಥ ಆಯ್ತಾ ಯಾಕೆ
ಯೋಬನನ್ನು ಅವನ 3 ಸ್ನೇಹಿತರು ಅರ್ಥ ಮಾಡಿಕೊಂಡಿಲ್ಲ. ಯಾಕಂದರೆ ಹೌದು, ವಿಶ್ವಾಸಿಗಳಾಗಿದ್ದರು, ದೇವರಲ್ಲಿ ನಂಬಿದ್ರು, ಆದರೆ ಅವರ ಆತ್ಮಿಕ ನೆಲೆ ಅದು ಕಡಿಮೆಯಾಗಿತ್ತು. ಆ ನೆಲೆ ಕಡಿಮೆಯಾಗಿತ್ತು. ಆದುದರಿಂದ ಆತ್ಮಿಕನಾದಂಥ ಯೋಬನನ್ನು ಅರ್ಥ ಮಾಡಿಕೊಳ್ಳದೆ ಹೋಗ್ಬಿಟ್ರು. ಇದನ್ನು ಯೋಬನಿಗೆ ಗೊತ್ತಿತ್ತು. ಅದಕ್ಕೆ ದೇವರ ಹತ್ರ ವಿವೇಕವು ಪ್ರವೇಶಿಸದಂತೆ ಅವರ ಹೃದಯವನ್ನು ಮುಚ್ಚಿಬಿಟ್ಟಿದೆಯಲ್ಲ ಎಂಬುದಾಗಿ ಹೇಳ್ತಾನೆ. ಹೃದಯ ತೆರೆಯುವಾಗ, ದೇವರು ತೆರೆಯುವಾಗ ಏನಾಗ್ತದೆ? ಪ್ರಕಾಶ, ವಿವೇಚನೆ, ವಿವೇಕ, ಪ್ರಕಟಣೆ ಸಿಗ್ತದೆ. ಆಗ ವಿಷಯಗಳನ್ನು ದೇವರ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯಾವುದಂತ ಹೇಳಿದರೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ. ಇದು ಪೌಲನು ಎಫೆಸದ ದೇವಜನರಿಗೋಸ್ಕರವಾಗಿ ಮಾಡಿದ ಒಂದು ಪ್ರಾರ್ಥನೆಯಾಗಿದೆ. ಮತ್ತು ಆ ಪ್ರಾರ್ಥನೆಯಲ್ಲಿ ಈಗ ತಾನೇ ನಾವು ನೋಡಿಕೊಂಡಿದ್ವಲ್ಲ, ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಷಯ ಇದೆ. ಅದು ಏನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ 18ನೇ ವಚನ ಹೀಗಿದೆ. ಎಫೆಸ 1:18, ಎಫಿಷಿಯನ್ಸ್ ಚಾಪ್ಟರ್ 1:18. ಆತನಂದರೆ ದೇವರು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು, ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಹೌದು, ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ದೇವರು ನಮ್ಮ ಮನೋನೇತ್ರವನ್ನು ಬೆಳಗಿಸದಿದ್ದರೆ ದೇವರು ನಮಗಾಗಿ ಉಚಿತವಾಗಿ ಇಟ್ಟಂಥ ವಿಷಯಗಳನ್ನು ನಾವು ಗ್ರಹಿಸಿಕೊಳ್ಳಲಾರೆವು. ಇನ್ನೊಂದು ಸಾರಿ ಹೇಳ್ತೇನೆ, ಅದನ್ನು ಮಿಸ್ ಮಾಡಬಾರ್ದು ನಾವು. ಯಾಕಂತ ಹೇಳಿದ್ರೆ, ದೇವರು ನಮ್ಮ ಮನೋನೇತ್ರವನ್ನು ಬೆಳಗಿಸಿದಾಗ ದೇವರ ನಮಗೋಸ್ಕರವಾಗಿಟ್ಟಂಥ ಅನೇಕ ಸಕಲ ಆತ್ಮೀಯ ಐಶ್ವರ್ಯಗಳನ್ನು ನಾವು ತಿಳ್ಕೊಳ್ತೇವೆ. ಇಲ್ಲಿ ಕೂಡ ಯೋಬನು ಆ ಒಂದು ವಿಷಯದಲ್ಲಿ ಹಾಗೆಯೇ ಮಾತಾಡ್ತಾನೆ. 5ನೇ ವಚನದಲ್ಲಿ ಯೋಬನು ಮುಂದುವರಿಸಿ ಎಲಿಫಾಜನ ಮಾತಿಗೆ ಯೋಬನು ಮಾತನಾಡುವಾಗ, ಯಾವನೋ ಸ್ವಲಾಭಕ್ಕಾಗಿ 5ನೇ ವಚನ 17:5 ಮಿತ್ರರ ಮೇಲೆ ದೂರು ಹೊರಿಸುವನೋ, ಆತನು ನನ್ನನ್ನು ಅನ್ಯ ದೇಶದವರ ಕಟ್ಟುಗಾದೆಗೆ ಆಸ್ಪದ ಮಾಡಿದ್ದಾನೆ. ಸ್ವಲ್ಪ ಯೋಬನು ಸ್ನೇಹಿತರ ಹತ್ರನೂ ಮಾತಾಡ್ತಾನೆ, ಸ್ವಲ್ಪ ತನ್ನ ಹತ್ರ ತಾನೇ ಮಾತಾಡ್ಕೊಳ್ತಾನೆ, ಸ್ವಲ್ಪ ದೇವರ ಹತ್ರ ಮಾತಾಡ್ತಾನೆ. ಆ ರೀತಿಯಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಮಾತಾಡ್ತಾ ಒಂದು ಒಳ್ಳೆ ಪವರ್ಫುಲ್, ಶಕ್ತಿಯುತವಾದಂಥ ಒಂದು ಮಾತನ್ನು ಯೋಬನು ಹೇಳ್ತಾನೆ. ಇದು ನನಗೆ ಸುಮಾರು 30 ವರ್ಷಗಳಿಂದ ಬಹಳ ಉತ್ತೇಜನವಾದಂಥ, 35 ವರ್ಷಗಳಿಂದ ಉತ್ತೇಜನ ಕೊಟ್ಟಂಥ ಒಂದು ವಾಕ್ಯವಾಗಿದೆ. ಅದು ಯಾವುದಂತ ಹೇಳಿದ್ರೆ, ಯೋಬನ ಗ್ರಂಥ 17ನೇ ಅಧ್ಯಯನ ಮಾಡ್ತಿದ್ದೀವಲ್ಲ, 9ನೇ ವಚನ ಹೀಗಿದೆ. ಅದೇನೆಂದರೆ, ಹೀಗಾದರೂ ಶಿಷ್ಟನು ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವನು, ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು. ಶುದ್ಧ ಹಸ್ತ ನಮಗಿರುವಾಗ ಆ ವ್ಯಕ್ತಿ ಬಲಗೊಳ್ಳುತ್ತಲೇ ಇರುವನು. ಬಲಗೊಳ್ಳುವನು ಅಂತಿಲ್ಲ, ಬಲಗೊಳ್ಳುತ್ತಲೇ ಇರುವನು. ಇಂಥ ಒಂದು ಧೈರ್ಯ ಯೋಬನಿಗೆ ಯಾಕೆ ಬಂತಂತೇಳಿದ್ರೆ, ಅವನು ಮಕ್ಕಳು ಒಂದು ವೇಳೆ ಮನಸ್ಸಿನಲ್ಲಿ ತಪ್ಪು ಮಾಡಿದ್ದಾರೋ, ಪಾಪ ಮಾಡಿದ್ದಾರೋ ಅಂತ ಹೇಳ್ಬಿಟ್ಟು ಹೋಮ ಮಾಡ್ತಾ ಇದ್ದ. ಹಾಗಿರುವಾಗ ಮಕ್ಕಳ ವಿಷಯದಲ್ಲಿ ಆ ಜಾಗ್ರತೆ ವಹಿಸಿದಂಥ ಯೋಬನು ತನ್ನ ವಿಷಯದಲ್ಲಿ ಕೂಡ ಜಾಗೃತಿ ವಹಿಸಿ ಬಾಯಿಂದ ಪಾಪ ಮಾಡದಂತೆ ಅವನು ತನ್ನನ್ನು ಶುದ್ಧನಾಗಿಟ್ಕೊಂಡು ನನ್ನ ವಿಜ್ಞಾಪನೆಯ ಮುಂದೆ ನಿರ್ಮಲವಾದದ್ದು ಎಂಬುದಾಗಿ ಹೇಳಿದಂಥ ಯೋಬನು ಇಲ್ಲಿ ಶುದ್ಧ ಹಸ್ತನ ಬಗ್ಗೆ ಹೇಳ್ತಾನೆ. ಸ್ನೇಹಿತರ ಬಗ್ಗೆ
ಸ್ವಲ್ಪ ಹೇಳ್ತಾನೆ, ನೀವೆಲ್ಲರೂ ಮತ್ತೆ ವಿವಾದಕ್ಕೆ ಬನ್ನಿರಿ, ഇരുಳನ್ನು ಹಗಲೆಂದು ಸಾಧಿಸಿ ಕತ್ತಲಿಂದ ಬೆಳಕು ಬೇಗನೆ ಬರುವುದೆಂದು ತಿಳಿಸ್ತಾರೆ ಎಂಬುದಾಗಿ ಯೋಬನು ತನ್ನ ಸ್ನೇಹಿತರ ಬಗ್ಗೆ ಹೇಳುವಾತನಾಗಿದ್ದಾನೆ. ಮತ್ತು ತನ್ನ ಬಗ್ಗೆ ನಾನು ಎಂಬುದಾಗಿ, ನನ್ನ ದಿನಗಳು, ನನ್ನ ಅಂಗಳ, ನಾನು ಎಂಬುದಾಗಿ ತನ್ನ ಬಗ್ಗೆನೂ ಸ್ವಲ್ಪ ಮಾತಾಡ್ತಾನೆ, ದೇವ್ರ ಬಗ್ಗೆನೂ ಮಾತಾಡ್ತಾನೆ, ಸ್ನೇಹಿತರ ಹತ್ರನೂ ಮಾತಾಡ್ತಾನೆ, ನೀವೆಲ್ಲರೂ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಕೂಡ ಹೇಳ್ತಾನೆ. ಹೇಳಿಬಿಟ್ಟು ಈಗ ಅವನ ನಿರೀಕ್ಷೆ ಕುರಿತಾಗಿ ಮಾತಾಡ್ತಾನೆ ರೀ. ನನ್ನ ನಿರೀಕ್ಷೆ ಎಂಥದ್ದು? 15ನೇ ವಚನ. ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು? ಯಾಕಂತೇಳಿದರೆ ಇವರು ಯೋಬನು ಆಗಾಗ ಈ ನಿರೀಕ್ಷೆ ಕುರಿತು ಮಾತನಾಡುವವನಾಗಿದ್ದಾನೆ. ನಮಗಂತೂ ಭಾಗ್ಯಕರವಾದಂಥ ನಿರೀಕ್ಷೆ ಇದೆ. ನಿರೀಕ್ಷೆಯ ಮೂಲನಾದ ದೇವ್ರ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಯೋಬನು ಅಷ್ಟೊಂದು ಪ್ರಕಟಣೆ ಅವನಿಗೆ ಇರಲಿಲ್ಲ. ಸ್ನೇಹಿತರ ವಿಷಯದಲ್ಲಿ ಇನ್ನೂ ಕೂಡ ಭಾಳ ಕಡಿಮೆ ಇತ್ತು ಅವರಿಗೆ ಪ್ರಕಟಣೆ. ಆದರೆ ಅವ್ರಿಗಿಂತಲೂ ಯೋಬನಲ್ಲಿ ಹೆಚ್ಚು ಪ್ರಕಟಣೆ, ಹೆಚ್ಚು ದೀನತ್ವ, ಹೆಚ್ಚು ಖಂಡಿತವಾಗಿ ಭೂಲೋಕದಲ್ಲಿ ಅಂಥ ವ್ಯಕ್ತಿ ಇಲ್ಲ ಅಂತ ದೇವರು ಹೇಳುವಷ್ಟರ ಮಟ್ಟಿಗೆ ಅವನು ಭಕ್ತಿವಂತನಾಗಿದ್ದ. ಯೋಬನು ನಿಲ್ಲಿಸಿದ ಮೇಲೆ ಬಿಲ್ದಾದನ್ನು ಮಾತಾಡ್ತಾನೆ. ಏನು ಮಾತಾಡಿದನು ಅಂತ ಹೇಳ್ಬಿಟ್ಟು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಇದುವರೆಗೆ ಯೋಬನ ಗ್ರಂಥ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.